ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ್. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ ಹೆಗಡೆ ಮಾಡುವಂತಹ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಮೋದಿಗೆ ಹೋಗಿ ಹೇಳು ಅಂತ ಹೇಳಿದಂತಹ ಟೆರರಿಸ್ಟ್ಗಳೇನಿದ್ರು ಅವರ ಬ್ರೀಡಿಂಗ್ ಗ್ರೌಂಡ್ಸ್ ಏನಿತ್ತು ಅದನ್ನು ಹುಡುಕಿ ಮಣ್ಣಾಗಿಸಿದೆ ಭಾರತ. ಇದನ್ನು ಮೊದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು, ಮಿಟ್ಟಿ ಮೇ ಮಿಲಾದೆಂಗೆ ಅಂತ. ಈಗ ಬಂದಿರುವ ಕೆಲವೊಂದಷ್ಟು ಫೋಟೋಗಳನ್ನ ನೀವು ನೋಡಿದ್ರೆ ಅಲ್ಲಿ ಸಾಕ್ಷಾತ್ ಪ್ರದರ್ಶನ ಆಗಿದೆ. ಹೇಗೆ ನಮ್ಮ ಬಾರ್ಡರಲ್ಲಿ ನಿಂತ್ಕೊಂಡು 100 ಕಿಲೋಮೀಟರ್ ಒಳಗಡೆವರೆಗೂ ಕೂಡ ಅಷ್ಟೇ ಒಂದು ಅಕ್ಯುರಸಿಯಾಗಿ ಸಿವಿಲಿಯನ್ ಡ್ಯಾಮೇಜ್ ಇಲ್ಲದೆ ಕರೆಕ್ಟ್ ಟೆರರ್ ಹೌಸ್ಗಳೇನಿತ್ತು, ಟೆರರ್ ಬ್ರೀಡಿಂಗ್ ಸೈಟ್ಗಳೇನಿತ್ತು, ಈ ಜಮಾಯತ್ JEM ಆಗಿರ್ಬೋದು, ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, ಲಷ್ಕರ್ ಎ ತಾಯಿಬಾ ಆಗಿರ್ಬೋದು, ಇವುಗಳ ಮೇನ್ ಸೆಂಟರ್ಸ್ ಏನಿತ್ತು ಅದಕ್ಕೆ ಮರ್ಮಾಘಾತ ಆಗೋ ಹಾಗೆ ಭಾರತ ಕೊಟ್ಟಿದೆ ಅಂತಕ್ಕಂಥದ್ದು. ಇಲ್ಲಿ ಒಂದು 9 ಸೈಟ್ಗಳನ್ನು ಗುರಿಯಾಗಿಸ್ಕೊಂಡು ಭಾರತ ತನ್ನ ಬಾರ್ಡರಲ್ಲಿ ನಿಂತ್ಕೊಂಡು ತನ್ನ ಅಲ್ಲಿರುವ ಸ್ಕ್ಯಾಲ್ಪ್ ಆಗಿರ್ಬೋದು ಮತ್ತು ಅತ್ಯಾಧುನಿಕ ಮಿಸೈಲ್ಗಳನ್ನು ಇಟ್ಕೊಂಡು ಅಲ್ಲಿ ಲಾಂಚನ್ನು ಮಾಡಿದೆ. ಎಷ್ಟೊಂದು ವಿಡಿಯೋಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಕ್ಯುರೇಟ್ ಪಾಯಿಂಟ್ಸಲ್ಲಿ ವಿತ್ ನಮ್ಮ ಸೆಂಟ್ರಲ್ ಗವರ್ನಮೆಂಟಿನ ಏನು ಮಿಲಿಟರಿ ಸ್ಟಾಫ್ಸ್ ಇದ್ದಾರೆ ಅವರು ಕೊಟ್ಟಿರುವಂತಹ ಒಂದು ಫೋಟೋಸ್ ಏನಿದೆ, ಅದರ ಲೈವ್ ಫುಟೇಜಸ್ ಏನಿದೆ ಅದರಲ್ಲಿ ನೋಡಿದ್ರು ಕೂಡ ನಿಮಗೆ ಅಕ್ಯುರಸಿ ಕಾಣುತ್ತೆ. ವ್ಯೋಮಿಕಾ ಸಿಂಗ್ ವಿಂಗ್ ಕಮಾಂಡರ್ ಅವರು ಮತ್ತು ಕರ್ನಲ್ ಸೋಫಿಯಾ ಕುರೇಶಿ ಅವರು ಬ್ರೀಫಿಂಗ್ ಕೊಡಬೇಕಾದ್ರೆ ಇವರಿಬ್ಬರನ್ನೇ ಯಾಕೆ ಬ್ರೀಫಿಂಗಿಗೆ ತಗೊಂಡಿದ್ದಾರೆ ಅಂತ ನೀವು ನೋಡಿದರೆ, ನಮ್ಮ ಆಪರೇಷನ್ ಹೆಸರು ಕೂಡ ಆಪರೇಷನ್ ಸಿಂಧೂರ್. ವೀಕ್ಷಕರೇ, ಅಲ್ಲಿ 26 ಜನರನ್ನ ಏನು ಕೊಲೆ ಮಾಡಿದ್ರು ಅದರಲ್ಲಿ ಎಲ್ಲ ಗಂಡು ಮಕ್ಕಳನ್ನ ಕೊಲೆ ಮಾಡಿದ್ರು. ಯಾವುದೋ ಒಂದು ಅಕ್ಕನ ಗಂಡ ಆಗಿರ್ಬೋದು, ನಮ್ಮ ಅಮ್ಮನ ಗಂಡ ಆಗಿರ್ಬೋದು, ಅಥವಾ ಎಷ್ಟೊಂದು ಹೆಣ್ಣು ಮಕ್ಕಳಿದ್ರು, ಅವರೆಲ್ಲ ತಮ್ಮ ಪತಿಯಂದ್ರನ್ನ ಕಳ್ಕೊಂಡಿದ್ರು. ಅದಕ್ಕೆ ಆ ಸಿಂಧೂರವನ್ನು ಏನು ಹಳಿಸಿದ್ರು ಆ ಸಿಂಧೂರವನ್ನು ಮತ್ತೆ ಇಡುವಂಥ ಕೆಲಸ ಆಗಬೇಕು, ಅದು ಆ ಟೆರರಿಸ್ಟಿನ ರಕ್ತದಿಂದನೇ ಆಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿಯಾಗಿತ್ತು. ಅದು ಇವತ್ತಿಗೆ ಸಾರ್ಥಕ ಆಗಿದೆ. ಆ 9 ಸೈಟ್ಗಳನ್ನ ನೀವು ನೋಡಿದರೆ ಅದು ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿತ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಫಸ್ಟ್ಲಿ 9 ಸೈಟ್ಗಳನ್ನು ಆನ್ ಅ ಬೇಸಿಸ್ 1, 2, 3 ಅಂತ ಹೇಳ್ಕೊಂಡು ಹೋಗ್ತೀನಿ. ಅಲ್ಲಿ ನಂಬರಿಂಗ್ ಏನಿದೆ ಅದರ ಪ್ರಕಾರನೇ ಇರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಮರ್ಕಸ್ ಸುಭಾನಲ್ಲಾ ಅಂತ ಹೇಳ್ಬಿಟ್ಟು, ಇದು ಭಾವಲ್ಪುರಲ್ಲಿದೆ. ಭಾವಲ್ಪುರ್ 100 ಕಿಲೋಮೀಟರ್ ಒಳಗಡೆ ಇದೆ ನಮ್ಮ ಬಾರ್ಡರ್ಸಿಂದ. ಅಲ್ಲಿಗೂ ಪ್ರಿಸೈಸ್ ಆಗಿ ಅದನ್ನು ಹೊಡೆದು ಮುಗಿಸಿದ್ದಾರೆ. ಅದರ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋಸ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋದಲ್ಲಿ ಆ ಒಂದು ದೊಡ್ಡ ಪ್ಯಾಲೇಸ್ ಥರ ಇದ್ದಂತಹ ಬ್ರೀಡಿಂಗ್ ಗ್ರೌಂಡು ಈಗ ಪುಡಿ ಆಗೋಗಿದೆ. ಈ ಥರ ಒಂದು ಅಕ್ಯುರಸಿಯಲ್ಲಿ ನಮ್ಮ ಸೇನೆ ಆಪರೇಟ್ ಮಾಡಿದೆ. ಸ್ಕ್ಯಾಲ್ಪ್ ಆಗಿರ್ಬೋದು ಮತ್ತು ಬ್ರಹ್ಮೋಸ್ ಆಗಿರ್ಬೋದು, ಈ ನಿಟ್ಟಿನ ದೊಡ್ಡ ಅಸ್ತ್ರಗಳನ್ನೇ ಯೂಸ್ ಮಾಡಿಕೊಂಡು ಅಲ್ಲಿ ಅಕ್ಯುರಸಿಯಲ್ಲಿ ಶೆಲ್ಲಿಂಗ್ ಮಾಡಿದ್ದಾರೆ. ಪ್ಲಸ್ ಇವಾಗ ಕಾಮಿಕಾಸೆ ಡ್ರೋನ್ಗಳನ್ನು ಯೂಸ್ ಮಾಡಿಕೊಂಡು ವಿತೌಟ್ ಎನಿ ಪರ್ಸನಲ್ ಇನ್ಸೈಟ್ ಅದನ್ನು ಡ್ರೋನ್ಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡಿರುವಂಥದ್ದು ನಿಮಗೆ ನೋಡ್ಬೋದು. ಅಲ್ಲಿ ಪಾಕಿಸ್ತಾನ ಏರ್ ಫೋರ್ಸ್ ಏನಿದೆ, ಅಲ್ಲಿ ಏರ್ ಡಿಫೆನ್ಸ್ ಏನಿದೆ ಅಂತಕ್ಕಂಥದ್ದು ದೊಡ್ಡ ಒಂದು ಕ್ವಶನ್ ಮಾರ್ಕ್. ಯಾಕಂದರೆ ಪ್ರತಿ ಸತಿ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಅಂದರೆ ಹಿಂದಿನ ದಿನ ಪಾಕಿಸ್ತಾನದ ಏರ್ಫೋರ್ಸ್ ಹೇಳಿರುತ್ತೆ ಸ್ಲೀಪ್ ಟೈಟ್, ಪಾಕಿಸ್ತಾನ್ ಏರ್ಫೋರ್ಸ್ ಇಸ್ ಅವೇಕ್ ಅಂತ. ಇವತ್ತು ಅವೇಕ್ ಆಗಿರ್ಬೇಕಿತ್ತಲ್ಲ, ಇವರಿಗೆ ಗೊತ್ತಿದೆ ಇವರು ನಡ್ಕ ಹುಡ್ಕೊಂಡಿದೆ ಈ 14 ದಿವಸದಿಂದ ಇವರು ಅಟ್ಯಾಕ್ ಮಾಡ್ತಾರೆ, ಆದರೆ ಒಂದು ಏರ್ ಡಿಫೆನ್ಸ್ ಇರಲಿಲ್ಲ ಅವರ ಬಾರ್ಡರ್ಸಲ್ಲಿ ಅಂದರೆ ತುಂಬ ಪ್ರಶ್ನೆ ಮೂಡುತ್ತೆ. ಇಲ್ಲಿ ನಾವು ಮರ್ಕಸ್ ಸುಭಾನಲ್ಲಾ ಏನಿದೆ ಅದು ಜೈಷ್ ಎ ಮೊಹಮ್ಮದಿನ ಒಂದು ಬ್ರೀಡಿಂಗ್ ಹೌಸ್, ಅದನ್ನು ಹೊಡೆದಿದ್ದಾರೆ. ಇದರಲ್ಲಿ ಸುಮಾರು ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತಾಯಿಬಾ ಆಗಿರ್ಬೋದು, ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, 3 ಟೆರರ್ ಆರ್ಗನೈಸೇಷನ್ನ ಕೇಂದ್ರಗಳೇನಿದೆ ಅಂದರೆ ಬ್ರೀಡಿಂಗ್ ಸೆಂಟರ್ಸ್ಗಳೇನಿದೆ ಅದಕ್ಕೆ ಮರ್ಮಾಘಾತ ಆಗುವವರೆಗೆ ಅಲ್ಲಿ 100 ಜನರ ಮೇಲೆ ಸಾವಾಗುವಾಗೆ ಹೊಡೆದಿದ್ದಾರೆ. ಮರ್ಕಸ್ ಇ ತಾಯ್ಬಾ ಮುರ್ದಿಕ್ ಅನ್ನೋ ಜಾಗದಲ್ಲಿದೆ. ಇದು ಲಷ್ಕರ್ ಎ ತಾಯ್ಬಾದ ಸೆಂಟರ್ ಆಗಿತ್ತು, ಇದನ್ನು ಕೂಡ ಹೊಡೆದಿದ್ದಾರೆ. ಅದಾದ ನಂತರ ಸರ್ಜಲ್ ಅಂತಕ್ಕಂಥದ್ದು, ಇದು ತೆಹರಾ ಕಲನ್ ಅಂತಕ್ಕಂತಹ ಜಾಗದಲ್ಲಿ ಬರುತ್ತೆ, ಜೈಷ್ ಎ ಮೊಹಮ್ಮದಿನ ಒಂದು ಜಾಗ. 4ನೇದಾಗಿ ಬಂದ್ಬಿಟ್ಟು ಮೆಹಮೂನಾ ಝಾಯಾ, ಇದು ಸಿಲಾಕೋಟ್ ಅಲ್ಲಿ ಬರುತ್ತೆ, ಇದು ಹಿಜ್ಬುಲ್ ಮುಜಾಹಿದೀನ್ ಅವರದಾಗಿದೆ. ಅದಂತರ ಮಸ್ಜಿದ್ ಅಲೇದುಲ್ಲಾ ಅಂತ ಮಸ್ಜಿದ್ ಅಲೆ ಹದೀತ್, ಇದು ಬಾರಾಮುಲ್ಲಾದಲ್ಲಿ ಬರುತ್ತೆ, ಲಷ್ಕರ್ ಎ ತೈಬಾ ಅವ್ರದ್ದು. ಮತ್ತು ಮಸ್ಜಿದ್ ಅಭಾನ್ ಕೋಟ್ಲಿ, ಇದು ಜೈಷ್ ಎ ಮೊಹಮ್ಮದ್ ಇದ್ದಾಗಿದೆ. ಅದಂತರ ಮಸ್ಕರ್ ರಹೀಲ್ ಶಾಹಿದ್ ಕೋಟ್ಲಿ, ಇದು ಹಿಜ್ಬುಲ್ ಮುಜಾಹಿದೀನಿನ ಒಂದು ಬ್ರೀಡಿಂಗ್ ಹೌಸ್. ಅದಂತರ ಶವಾಯ್ ನಲ್ಲಾ ಕ್ಯಾಂಪ್, ಇದು ಮುಜಾಫರಾಬಾದಲ್ಲಿದೆ, ಅದು ಲಷ್ಕರ್ ಎ ತೈಬಾದು. ಅದಂತರ ಸಾಯ್ದ್ನಾ ಬಿಲಾಲಾ ಕ್ಯಾಂಪ್, ಇದು ಮುಜಾಫರಾಬಾದ್ ಜೈಷ್ ಎ ಮೊಹಮ್ಮದ್. ಅದಂತರ
ಇಷ್ಟು 9 ಸೈಟನ್ನು ಹೊಡೆದಿದ್ದಾರೆ ಅಂತಾದ್ಮೇಲೆ ಸಿವಿಲಿಯನ್ಸ್ ಡ್ಯಾಮೇಜ್ ಆಗಿರಲ್ವಾ ಅಂತ ಪ್ರಶ್ನೆ ಇದೆ. ಈ ಸಿವಿಲಿಯನ್ ಡ್ಯಾಮೇಜ್ ಪಾಕಿಸ್ತಾನ ತೋರಿಸ್ಕೊಳ್ತಾ ಇರೋವಂಥದ್ದು 30ಕ್ಕಿಂತ ಜಾಸ್ತಿ ಸಿವಿಲಿಯನ್ ಡ್ಯಾಮೇಜ್ ಆಗಿದೆ, ನೀವು ಸಿವಿಲಿಯನ್ಸ್ನ ಅಟ್ಯಾಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಶೆಲ್ಲಿಂಗ್ ಮತ್ತು ಬಾಂಬಿಂಗನ್ನು ಭಾರತದ ಕಡೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಬಾರ್ಡರಲ್ಲಿರುವಂತಹ ಜನ ಏನಿದ್ದಾರೆ ಅವರ ಹೌಸ್ಗಳು ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಆದರೆ ನಾವಿಲ್ಲಿ ಗಮನಿಸಬೇಕು, ಮೇನ್ಲಿ ಇಲ್ಲಿ 9 ಸೈಟ್ಸ್ಗಳೇನು ಪಾಯಿಂಟ್ ಔಟ್ ಮಾಡಿ ಹೊಡೆದಿದ್ದಾರೆ, ಇದರಲ್ಲಿ ಎಲ್ಲದೂ ಕೂಡ ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, ಲಷ್ಕರ್ ಎ ತೈಬಾ ಆಗಿರ್ಬೋದು, ಅದನಂತರ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಇವುಗಳ ಒಂದು ಪಾಯಿಂಟ್ ಹೌಸ್ ಅಥವಾ ಒಂದು ಬ್ರೀಡಿಂಗ್ ಹೌಸ್ ಏನು ಹೇಳ್ತೀವಿ ಅಲ್ಲಿಂದನೇ ಆಗಿತ್ತು. ಅಜ್ಮಲ್ ಕಸಬ್ ಅಂತಕ್ಕಂತಹ ಅವರಾಗಿರ್ಬೋದು, ಮತ್ತು ಪಾರ್ಲಿಮೆಂಟ್ ಹೌಸ್ ಮೇಲೆ ದಾಳಿ ಮಾಡಿದಂಥವ್ರಾಗಿರ್ಬೋದು, ಇವರೆಲ್ಲರ ಒಂದು ಬ್ರೀಡಿಂಗ್ ಹೌಸ್ ಏನಿತ್ತು ಅದು ಜೈಷ್ ಎ ಮೊಹಮ್ಮದಿನ ಮತ್ತು ಲಷ್ಕರ್ ಎ ತೈಬಾ ಆಗಿರ್ಬೋದು, ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, ಅವರ ಸೆಂಟರ್ ಹೌಸ್ ಆಗಿತ್ತು. ಅದನ್ನೇ ಈಗ ಪುಡಿಗಟ್ಟಿದ್ದಾರೆ. ಆದರೆ ಇದರಲ್ಲಿ ನಮಗೆ ಮೇನ್ ಆಗಿ ನೋಡಬೇಕಾಗಿರುವಂಥದ್ದು, ನಮಗೆ ಜಾಸ್ತಿ ಏಟ್ ಆಗಿದೆ ಅಂತಕ್ಕಂಥದ್ದನ್ನು ಅವರು ಈ ಸತಿ ಹೇಳ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಭಾರತದಲ್ಲಿ ಕೂತ್ಕೊಂಡು ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರ್ಬೋದು, ಉರಿ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಪ್ರೂಫ್ ಕೊಡಿ, ವಿಡಿಯೋಸ್ ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ದಂತಹ ನಮ್ಮ ಕೇಜು ಮಾಮ ಅಂದರೆ ಕೇಜ್ರಿವಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ನ ಸಂಗಡಿಗರಿಗೆ ಒಂದು ಪಾಕಿಸ್ತಾನನೇ ಹೇಳ್ತಾ ಇದೆ ಈ ಸತಿ ವಿಡಿಯೋಗಳನ್ನು ರಿಲೀಸ್ ಮಾಡಿಬಿಟ್ಟು ನಮಗೆ ಅಟ್ಯಾಕ್ ಆಗಿದೆ ಅಂತಕ್ಕಂಥದ್ದು. ಆದರೆ ಅವರ ಬಾಯಿ ಈಗ ಮುಚ್ಚಿದೆ. ನಮ್ಮ ಕರ್ನಾಟಕದ ಕಾಂಗ್ರೆಸ್ಸಿಗೆ ನಾವು ಮೆಚ್ಚುಗೆಯನ್ನು ತೋರಿಸಲೇಬೇಕು. ಅವರಿಗೆ ಮರ್ತೋಗಿದೆ ಅನಿಸುತ್ತೆ, ಇಂಟರ್ನೆಟ್ ಅಂತಕ್ಕಂಥದ್ದು ನೀವು ಮೀನಿನ ಹೆಜ್ಜೆ ಹೇಗಂತೀವೋ ಆ ನಿಟ್ಟಿನಲ್ಲಿ ಅದನ್ನು ಮುಚ್ಚಿ ಹಾಕ್ಲಿಕ್ಕಾಗಲ್ಲ. ಇಲ್ಲಿ ಎಲ್ಲ ಒಂದು ಸತಿ ಅಪ್ಲೋಡ್ ಆದರೆ ಮುಗೀತು. ಅವರು ಕರ್ನಾಟಕ ಪೇಜ್ ಏನಿದೆ INCದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ, ಮಹಾತ್ಮ ಗಾಂಧಿಯವರ ಶಾಂತಿಯ ಕುರಿತಾದ ಒಂದು ಪೋಸ್ಟ್. ಅದು ನಮ್ಮ ಆಪರೇಷನ್ ಸಿಂಧೂರ್ ನಡೆದ ತಕ್ಷಣ ಇದು ಒಂದು ಬ್ಯಾಕ್ ಫೈರ್ ಆಗ್ತಾ ಇದೆ ಅಂತ ತಿಳಿದ ತಕ್ಷಣನೇ ಅದನ್ನು ಡಿಲೀಟ್ ಮಾಡಿದ್ದಾರೆ. ಇವರ ಅಲಿಜೆನ್ಸ್ ಎಲ್ಲಿ ನಿಂತಿದೆ? ಒಂದು ಅಪೀಸ್ಮೆಂಟ್ ಏನು ಮಾಡಬೇಕು, ಆ ಅಪೀಸ್ಮೆಂಟಿಗೋಸ್ಕರ ಈ ರೇಂಜಿಗೆ ಕೆಳಗಿಳಿಯೋದ? ಒಂದು ನ್ಯಾಷನಲ್ ಸೆಕ್ಯೂರಿಟಿ ಕುರಿತಾಗಿ ನಡೆದಿರುವಂತಹ ಒಂದು ಆಪರೇಷನ್ ಏನಿದೆ, ಆ ಆಪರೇಷನ್ ನಡೆಯುತ್ತಾ ಇರುವಾಗ ಪೀಸ್ಗೋಸ್ಕರ ಮಾತನಾಡುವಂಥದ್ದು ಎಷ್ಟು ಸರಿ? ನೀವು ರಾಷ್ಟ್ರದಲ್ಲಿ ಕೂತ್ಕೊಂಡು ರಾಷ್ಟ್ರಕ್ಕೆ ಹೆಣಿತಾ ಇದ್ದೀರಾ ಅಂತಕ್ಕಂಥದ್ದು ಪ್ರಶ್ನೆ. ಕಾಂಗ್ರೆಸ್ನ ನಾಯಕರೇ, ಇವರು ಯಾರು ಅದನ್ನು ಅಪ್ಲೋಡ್ ಮಾಡಿದ್ರು, ಆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಯಾರು, ಅವರನ್ನು ಗಮನಿಸಬೇಕು. ಅವರ ಮೇಲೆ ನೀವೇ ಕಂಪ್ಲೇಂಟ್ ಕೊಟ್ಟರೆ ಅದು ತುಂಬ ಖುಷಿಯ ವಿಷಯ ಆಗುತ್ತೆ. ಅದಾದ ನಂತರ ಅರ್ಫಾ ಖಾನು ಶಹರ್ವಾನಿ, ಈ ಹೆಂಗಸು ಏನೋ ಇವಳೇ ಹೋಗ್ಬಿಟ್ಟು ಅಲ್ಲಿ ಪಾಕಿಸ್ತಾನದಲ್ಲಿ ನೋಡಿರ್ಬಂದು ಮಾಡ್ತಾ ಇದ್ದಾಳೆ. ನಾನು ಸಿವಿಲಿಯನ್ಸ್ ಕಡೆ ಇದ್ದೇನೆ, ಪಾಕಿಸ್ತಾನದ ಸಿವಿಲಿಯನ್ಸ್ಗೆ ಅಟ್ಯಾಕ್ ಆಗಬಾರ್ದು, ಈ ಅಟ್ಯಾಕನ್ನು ನಿಲ್ಲಿಸುವಂಥದ್ದು ಒಳ್ಳೆಯದು, ಹಾಗೆ ಹೀಗೆ ಎಲ್ಲ ಮಾತನಾಡ್ತಾ ಇದೆ. ಈ ವಿಡಿಯೋನು ಕೂಡ ಅಟ್ಯಾಚ್ ಮಾಡ್ತೇನೆ. सिद्धार्थ ने भी कहा कि हम खून खराबा नहीं चाहते, हम ये भी नहीं चाहते कि वहां से आतंकवाद हो, हम ये भी नहीं चाहते कि दोनों देशों के बीच युद्ध हो और जो मासूम नागरिक हैं वो मारे जाएं। पाकिस्तान कह रहा है कि कई उसके नागरिक मारे गए हैं, उसमें जाहिर है कोई आतंकवादी नहीं है। सिद्धार्थ, सबसे बड़ी बात तो यही है कि उनमें अभी तक कोई आतंकवादी नहीं मारा गया। जिन 3 ठिकानों का ಅದರ ನಂತರ ಒಬ್ಬ ರಫೇಲ್ನ ಒಂದು ಆಕೃತಿಯನ್ನು ಇಟ್ಕೊಂಡು ಮುಂದ್ಗಡೆ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಸಿಗಿಸ್ಬಿಟ್ಟು ಎಲ್ಲಿ ಹೋಯ್ತು ಈ ರಫೇಲು, ಇವಾಗ ಎಲ್ಲಿ ಅಂತ ಕೇಳ್ತಾ ಇದ್ನಲ್ಲ, ಆ ನನ್ನ ಮಗನ್ನು ಇವಾಗ ನಾವು ಗಮನಿಸಬೇಕು. ಯಾಕಂದರೆ ಒಂದು ನರೇಂದ್ರ ಮೋದಿಯವರ ವಿರುದ್ಧ ನಾನು ಎಲೆಕ್ಷನ್ಗೆ ನಿಂತಿದ್ದೆ, ಆ ಸ್ಪಾಟ್ಲೈಟ್ ಕಳೆದೋಗ್ತಾ ಇದೆ, ಮತ್ತೆ ಸ್ಪಾಟ್ಲೈಟ್ಗೆ ಬರಬೇಕು ಅಂತಕ್ಕಂತಹ ಆಸೆಯಿಂದನೋ ಅಥವಾ ತನ್ನ ಕಾಂಗ್ರೆಸ್ನ DNA ಆಗಿರೋದ್ರಿಂದ ಕಾಂಗ್ರೆಸ್ನ ಮೈಂಡ್ಸೆಟ್ಟಿಂದನೇ ಅದನ್ನು ಒಂದು ವಿಡಿಯೋ ಮಾಡಿದ್ನೋ, ಅವನು ಹಿಂದ್ಗಡೆ ಭಾರತ್ ಜೋಡೋ ಯಾತ್ರದ ಒಂದು ಫೋಟೋ ಹಾಕ್ಕೊಂಡು ಇದೇನಾ ಭಾರತ್ ಜೋಡೋ ನೀವು ಮಾಡ್ತಾ ಇರೋದು? ಇದು ದೊಡ್ಡ ಪ್ರಶ್ನೆ. ಅದಾದ ನಂತರ ಇಲ್ಲಿ ಮೇನ್ಲಿ ನಾವು ನೋಡಬೇಕಾಗಿರೋದು, ಇಲ್ಲಿ ಈ ವಿಡಿಯೋಗಳು ಏನಾದರೂ ಪಾಕಿಸ್ತಾನದಿಂದ ರಿಲೀಸ್ ಆಗಿರಲಿಲ್ಲ ಅಂದರೆ ಇದನ್ನು ಪ್ರೂಫ್ ಕೊಡಿ ಅಂತ ನಮ್ಮ ವಿಪಕ್ಷಗಳೇ ಬರ್ತಾ ಇತ್ತು. ನಮ್ಮ ಪರಿಸ್ಥಿತಿ ಇದೆ. ಯಾಕಂದರೆ ಭಾರತದ ಸೈನಿಕರ ಮಾರಲನ್ನು ಕಮ್ಮಿ ಮಾಡಲಿಕ್ಕೆ ಅಪೋಸಿಟ್ ಆರ್ಮಿ ಬೇಡ, ನಮ್ಮ ಅಪೋಸಿಷನ್ಗಳೇ ಸಾಕು. ನಮ್ಮ ದೇಶದಲ್ಲಿರುವಂಥ ಅಪೋಸಿಷನ್ಗಳೇ ಸಾಕು. ನಮ್ಮ ದೇಶದ ಮಾರಲ್, ನಮ್ಮ ರಾಜ್ಯದ, ನಮ್ಮ ಸೆಂಟ್ರಲ್ ಏನಿದೆ ಅಲ್ಲಿ ಗೌರ್ಮೆಂಟ್ ಎಷ್ಟೇ ಸಪೋರ್ಟ್ ಕೊಟ್ಟರು ಕೂಡ ಅಪೋಸಿಷನ್ನಲ್ಲಿರುವಂಥವರು ಪ್ರೂಫ್ಗಳನ್ನ ಕೇಳಿಬಿಟ್ಟು ಸೈನಿಕರು ಹೋಗೇ ಇಲ್ವಂತೆ ಅಂತ ಎಲ್ಲ ಹೇಳಿಬಿಟ್ಟು ನಮ್ಮ ಸೈನಿಕರ ಮಾರಲನ್ನು ಕಮ್ಮಿ ಮಾಡುವಂಥದ್ದು. ವೀಕ್ಷಕರೇ, ಈ ಎಲ್ಲ ವಿಡಿಯೋಗಳನ್ನು ನೋಡಿದರೆ ಪಾಕಿಸ್ತಾನದ ಪ್ರತೀಕಾರ ಯಾವಾಗ ಅಂತಕ್ಕಂಥದ್ದು ಇರುತ್ತೆ. ಅವರು ಪ್ರತೀಕಾರ ಮಾಡಿದರೆ ಮಾತ್ರ, ಈಗಾಗಲೇ ಅವರ ಮಾರ್ಕೆಟ್ ಏನಿದೆ, ಅವ್ರದ್ದು ಒಂದು ಸ್ಟಾಕ್ ಮಾರ್ಕೆಟ್ ಇದೆ ಅಂತ, ಯಾವ ಮಟ್ಟಿಗೆ ಬೆಳೀತಾ ಇತ್ತು ಗೊತ್ತಿಲ್ಲ. 6,500 ಪಾಯಿಂಟ್ಸ್ ಸಿಂಗಲ್ ಡೇಲಿ ಕುಸಿದಿದೆ. ಕಳೆದ ಬಾರಿ 8,000 ಪಾಯಿಂಟ್ಸು ಟ್ರಂಪ್ ಅವರ ಟ್ಯಾರಿಫಿಂದ ಕುಸಿದಿತ್ತು. ಈಗ 6,500 ಪಾಯಿಂಟ್ಸ್ ಕುಸಿದಿದೆ. ಇನ್ನು ಎಲ್ಲಿಗೆ ಹೋಗುತ್ತೋ ಅವರ ಪರಿಸ್ಥಿತಿ? ಅವರ ಬಳಿ ಫಾರೆಕ್ಸ್ ರಿಸರ್ವ್ ಕೂಡ ಇಲ್ಲ. 40ರಿಂದ 50 ದಿವಸ ಅದನ್ನು ಸಸ್ಟೈನ್ ಮಾಡಲಿಕ್ಕಾಗಲ್ಲ. ಅವ್ರ ಹತ್ರ ಆರ್ಟಿಲರಿ ಇಲ್ಲ. 4 ದಿವಸದ ಪೂರ್ಣ ಯುದ್ಧವನ್ನು ಅವ್ರು ಸಸ್ಟೈನ್ ಮಾಡಲಿಕ್ಕಾಗಲ್ಲ. ಈ ಪಾಕಿಸ್ತಾನ ಅಂತಕ್ಕಂಥದ್ದು ತುಂಡು ತುಂಡಾಗಿ ಪೀಸ್ ಆಗೋಲಿಕ್ಕೆ ದಿನಗಳನ್ನೇ ಸ್ಟಾರ್ಟ್ ಆಗಿದೆ. ಬಲೂಚಿಸ್ತಾನ್, ಸಿಂಧುಸ್ತಾನ್, ಪಂಜಾಬ್,
ಖೈಬರ್ ಪಖ್ತೂನ್ವಾ, ಹೀಗೆ ತುಂಡಾಗಿ ಪಾಕಿಸ್ತಾನ ನುಚ್ಚು ನೂರಾಗಲಿಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಇದನ್ನು ನೋಡಿ ಆದರೂ ಬಾಂಗ್ಲಾದೇಶ ಅರಿತುಕೊಳ್ಬೇಕು, ಅಲ್ಲಿ ಕೂತಿರುವಂತಹ ಮೊಹಮ್ಮದ್ ಯೂನಸ್ ಅರ್ಥ ಮಾಡ್ಕೊಳ್ಬೇಕು, ಭಾರತದೊಂದಿಗೆ ಸೆಣಸಾಟ ಅಂದರೆ ಸಿಂಹದೊಟ್ಟಿಗೆ ಸೆಣದಾಟ ಅಂತ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ. ನಾನು ನಿಮ್ಮ ಧರಣಿ ಶೆಟ್ಟಿ ಇದ್ದೇನೆ.